ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತೇನು ನೋಡ್ತಾ ಇದೀವಿ ಅಂದ್ರೆ ಲೆಕ್ಚರ್ 2 ಆಫ್ ಪಾಲಿಗಾನ್ಸ್ನ ನೋಡ್ತಾ ಇದ್ದೀವಿ. ಸೊ ಪ್ರೀವಿಯಸ್ ಲೆಕ್ಚರ್ದಲ್ಲಿ ನಾವೇನು ಸ್ಟಾರ್ಟ್ ಮಾಡಿದ್ವಿ, ಪಾಲಿಗಾನ್ಸ್ ನೋಡ್ಕೊಂಡ್ವಿ. ಸೊ ವಾಟ್ ಈಸ್ ಪಾಲಿಗಾನ್, ಆಮೇಲೆ ಡೈಗೋನಲ್ಸ್ನ ನೋಡ್ಕೊಂಡ್ವಿ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ನಂಬರ್ ಆಫ್ ಡೈಗೋನಲ್ಸ್ ಇನ್ ಪಾಲಿಗಾನ್ ಎಲ್ಲ ನೋಡ್ಕೊಂಡ್ವಿ. ಸೊ ಯಾರಾದ್ರೂ ನೋಡ್ಕೊಂಡಿದ್ದಿಲ್ಲ, ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಈ ಲೆಕ್ಚರ್ನ ಆ ಲೆಕ್ಚರ್ಗೆ ಹೋಗಿ ನೋಡ್ಕೊಂಡು ಬರ್ರಿ. ಸೊ ಇಟ್ ವಿಲ್ ಬಿ ಕ್ಲಿಯರ್ ಫಾರ್ ಯು. ಓಕೆ, ಸೊ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ದು ಮೆಂಟರ್ಶಿಪ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಎಂಟೈರ್ ಪೇಪರ್ 2ನ ಜಸ್ಟ್ ಓನ್ಲಿ 500 ರುಪೀಸ್ಗೆ ನಿಮ್ಗೆ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಿಮ್ಗೆಲ್ಲಾನು ನೋಟ್ಸ್ ಸಿಗ್ತೈತಿ, ಪ್ಲಸ್ ಕ್ವಶನ್ ಬ್ಯಾಂಕ್, ಟೆಸ್ಟ್ ಸೀರೀಸ್, ಮಾಡೆಲ್ ಕ್ವಶನ್ ಪೇಪರ್ಸ್, ಮತ್ತೆ ಆಮೇಲೆ ಒಂದು ಸ್ವಲ್ಪ ಸ್ಪೆಸಿಫಿಕ್ ವಿಡಿಯೋಸ್ನ ಪೇಡ್ ಮೆಂಬರ್ಸ್ಗೆ ನಾವು ಮಾಡೋರಿದ್ದೀವಿ. ಸೊ ಹಾಗಾಗಿ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ತಳ ಕೊಟ್ಟಿರುವಂಥ ವಾಟ್ಸಪ್ ಲಿಂಕಿಗೆ ಹೋಗಿ ಜಾಯ್ನ್ ಆಗ್ರಿ. ಸೊ ಅಲ್ಲಿ ನಿಮ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೇವೆ. ಅಥವಾ ನಿಮಗೆ ಇಂಡಿವಿಜುವಲಿ ಯಾವ್ದಾದ್ರು ಒಂದೇ ಸಬ್ಜೆಕ್ಟ್ ಬೇಕಾಗಿದ್ರು ಸಹಿತ ಅದಕ್ಕೂ ಆಪ್ಷನ್ ಐತಿ. ಸೊ ತೆಳಗೆ ಹೋಗಿ ವಾಟ್ಸಪ್ ಗ್ರೂಪ್ನಾಗ ಲಿಂಕ್ನ ಚೆಕ್ ಮಾಡ್ರಿ. ಫೈನ್. ಸೊ ಫ್ರೆಂಡ್ಸ್, ಆಕ್ಚುಲಿ ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ಕಂಟೆಂಟ್. ಸೊ ವಾಟ್ ಈಸ್ ಇಂಟೀರಿಯರ್ ರೀಜನ್? ಓಕೆ, ಸೊ ಇಂಟೀರಿಯರ್ ರೀಜನ್ ಅಂದ್ರೆ ಏನು? ಸೊ ಅದನ್ನ ಆಲ್ರೆಡಿ ಒಂದು ಸ್ವಲ್ಪ ನಿಮ್ಗೆ ಹಿಂಟ್ ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸ್ನಾಗ ನಿಮ್ಗೆ ಹಿಂಟ್ ಕೊಟ್ಟಿದ್ದೆ. ಸೊ ಇಂಟೀರಿಯರ್ ರೀಜನ್ ಈಸ್ ಎ ರೀಜನ್ ವಿಚ್ ಈಸ್ ಇನ್ಸೈಡ್ ದ any polygon in generally polygon. Okay, so it is bounded by the sides, it is enclosed by the sides of a polygon. So this is called as a interior region. Okay, fine. So the region enclosed by the sides of the polygon. So boundary ಅಂತಂದ್ರೆ ಏನಿದೆ, these are the sides. So enclosed boundary ಗೆ ಏನಂತ ಕರಿತೀವಿ ನಾವು? Polygon. So entire thing is polygon boundary, but enclosed part ಗೆ ನಾವು interior region ಅಂತ ಕರಿತೀವಿ. ಸೊ ಇದು ಟರ್ಮಿನಾಲಜೀಸ್ ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್, ಟ್ರ್ಯಾಂಗ್ಯುಲೇಟಿಂಗ್ ಅ ಪಾಲಿಗಾನ್. ಸೊ ವಾಟ್ ಈಸ್ ದಿಸ್? ದ ನಂಬರ್ ಆಫ್ ಟ್ರ್ಯಾಂಗಲ್ಸ್ ಫ್ರಮ್ ಒನ್ ವರ್ಟೆಕ್ಸ್. ನೋಡ್ರಿ ಇಲ್ಲಿ. ಸೊ ಟ್ರ್ಯಾಂಗ್ಯುಲೇಟಿಂಗ್ ಪಾಲಿಗಾನ್ ಅಂತಂದ್ರೆ ಒಂದು ಪಾಲಿಗಾನ್ ಡ್ರಾ ಮಾಡಿದ್ವಿ ಅಂದ್ರೆ ಅದರಿಂದ ನಾವು ಎಷ್ಟು ಟ್ರ್ಯಾಂಗಲ್ಸ್ ನಾವು ಡ್ರಾ ಮಾಡ್ಬೋದು. ಓಕೆ, ಇನ್ಸೈಡ್ ಅ ಪಾಲಿಗಾನ್ ಹೌ ಮೆನಿ ಟ್ರ್ಯಾಂಗಲ್ಸ್ ವಿ ಕ್ಯಾನ್ ಡ್ರಾ ಅನ್ನೋದನ್ನ ನಾವು ಇದು ಟ್ರ್ಯಾಂಗ್ಯುಲೇಟಿಂಗ್ ಆಫ್ ಅ ಪಾಲಿಗಾನ್. ಸೊ ಯೂಶಲಿ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಸರ್ವೆ ಏರಿಯಾ ಕ್ಯಾಲ್ಕುಲೇಷನ್ ಕಾಂಪ್ಯೂಟೇಷನ್. ಯಾಕಂದ್ರೆ ಎಲ್ಲಾ ಏರಿಯಾನು ನಮ್ದು ರೆಗ್ಯುಲರ್ ಆಗಿ ಇರಲ್ಲ, ಸ್ಕ್ವೇರ್ ರೆಕ್ಟಾಂಗಲ್ ಇರಲ್ಲ. ಸೊ ಹಾಗಾಗಿ ದಿಸ್ ಐಡಿಯಾ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಇಂಟೀರಿಯರ್ ಆಂಗಲ್ ಸಮ್ಸ್. ಓಕೆ, ಫೈನ್. ಸೊ ನೋಡೋಣ ಅಂತ. ಸೊ ನಂಬರ್ ಆಫ್ ಟ್ರಯಾಂಗಲ್ಸ್ ಫ್ರಮ್ ಒನ್ ವರ್ಟೆಕ್ಸ್ ಈಸ್ ನಥಿಂಗ್ ಬಟ್ n-2, ವೇರ್ n is the number of sides. Okay, so for pentagon ಏನೈತಿ, ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟು ಹಾಕವ್ರಿ? So it is 5 minus 2 because n is equal to 5. So 5 minus 2 is 3. Okay, so we can draw 3 things. I mean number of triangles from one vertex. ಬರೀ ಒಂದು ವರ್ಟೆಕ್ಸ್ ಲಿ ನಾವು 3 triangles ನ ಡ್ರಾ ಮಾಡಬಹುದು. ಅದನ್ನ ಏನು ನೋಡಾತಿರ್ಲ ಇಲ್ಲಿ. This is number 1 diagonal, 2 and 3. ಸೊ ಬರೀ ಒಂದು ವರ್ಟೆಕ್ಸ್ ಎ ಇಂದ ನಾವು 3 ಡೈಗೋನಲ್ ನ ಡ್ರಾ ಮಾಡಬಹುದು. ಸೊ ಅದ್ರಾಗ ನಾವು 3 ಡೈಗೋನಲ್ ಮಾಡಕತ್ತು ಅಂದ ಕೂಡ ನಮ್ಗೆ 4 ಟ್ರಯಾಂಗಲ್ ಸಿಗ್ತಾವ, ಹೌದಲ್ರಿ? ಸೊ ಟೋಟಲಿ ಫಾರ್ ಹೆಕ್ಸಾಗಾನ್. ಸೊ ಈಗ ನಾ ಇಲ್ಲಿ ಎಕ್ಸಾಂಪಲ್ ತಗೊಂಡಿದ್ದು ಪೆಂಟಾಗಾನಿಗೆ. ದಿಸ್ ಇಸ್ ಫಾರ್ ಪೆಂಟಾಗಾನ್. ಫಾರ್ ಎ ಹೆಕ್ಸಾಗಾನ್ ಏನಾಕೈತಿ? ಫಾರ್ ಎ ಹೆಕ್ಸಾಗಾನ್ ವಿಚ್ ಈಸ್ ಆಫ್ 6 ಸೈಡ್ಸ್. ಸೊ ಅವಾಗ ಏನಾಕೈತಿ ಹೇಳ್ರಿ, ಫ್ರಮ್ ಈಚ್ ವರ್ಟೈಸ್ ಎಷ್ಟು ನಾವು ಟ್ರಯಾಂಗಲ್ಸ್ ನ ಡ್ರಾ ಮಾಡಬಹುದು. ಸೊ 6 minus 2 ವಿಚ್ ಈಸ್ 4. ಓಕೆ, ಸೊ ದಿಸ್ ಈಸ್ ಹೌ ನಾವು ಇದನ್ನ ನೋಡ್ಕೋಬಹುದು. ಫೈನ್. ಲೆಟ್ಸ್ ಗೋ ಇನ್ ಟು ನೆಕ್ಸ್ಟ್ ಥಿಂಗ್. ಇಲ್ಲೇ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಂತ ಬರ್ತೈತಿ, ಇಲ್ಲಿ ನೋಡ್ಕೊರಿ. ಸೊ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್. ಸೊ ವಾಟ್ ಈಸ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಂತಂದ್ರೆ, ಸೊ ಯಾವುದೇ ಒಂದು ಪಾಲಿಗಾನ್ ಡ್ರಾ ಮಾಡಿದ್ವಿ ಅಂತಂದು ಕೂಡ ದ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಎಷ್ಟು ಇರುತ್ತಪ್ಪ ಅಂತ ಅನ್ನೋದು ಒಂದು ನಮ್ಗೆ ಕ್ಯೂರಿಯಾಸಿಟಿ ಇರ್ತೈತಿ. ಸೊ ಇಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ ದಟ್ ಈಸ್ ನಂಬರ್ ಆಫ್ triangles that we draw into 180 degree. ಯಾಕಂತಂದ್ರೆ sum of angles in a triangle is how much? It is 180 degree. ಇದೆಲ್ಲ ನಮಗೂ ಗುರ್ತೈತಿ. ಸೊ sum of angles in a triangle is 180 degree. ಬಟ್ ಅದೇ ರೀತಿ ಎಷ್ಟು ನಂಬರ್ ಆಫ್ ಟ್ರಯಾಂಗಲ್ಸ್ ಇರ್ತಾವಲ್ಲ ಅದಕ್ಕೆ ಇಂಟು 180 ಮಾಡ್ಬಿಡುದು, ಹೌದಲ್ರಿ? ಸೊ ಎಷ್ಟು ನಂಬರ್ ಆಫ್ ಟ್ರಯಾಂಗಲ್ಸ್ ನಾವು ಡ್ರಾ ಮಾಡಕ್ ಬರ್ತೈತಿ ಅಂತ ಅನ್ನೋದು ನಾವು ಇಲ್ಲಿ ಫಾರ್ಮುಲಾ ಕಲ್ತ್ವಿ. ವಿ ಅಂಡರ್ಸ್ಟುಡ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಫಾರ್ಮುಲಾ. ನಂಬರ್ ಆಫ್ ಟ್ರಯಾಂಗಲ್ಸ್ ಫಾರ್ಮುಲಾದಾಗ ಎಷ್ಟು ನಂಬರ್ ಆಫ್ ಟ್ರಯಾಂಗಲ್ಸ್ ಡ್ರಾ ಮಾಡಬಹುದು ಫಾರ್ ಗಿವನ್ ಪಾಲಿಗಾನ್ ಅಂತ ನಮ್ಗೆ ಗುರ್ತಾಕೈತಿ. ದಟ್ ಈಸ್ n-2. ಓಕೆ, ಸೊ ಅದನ್ನ ನಾವು ಏನೈತಿ ಮಲ್ಟಿಪ್ಲೈ ಬೈ 180 ಮಾಡ್ಬಿಟ್ರೆ ನಮ್ಗೆ ಟೋಟಲ್ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಸಿಕ್ಬಿಡ್ತೈತಿ. ಸೊ ವಾಟ್ ಈಸ್ ರೀಸನ್ ಫಾರ್ ದಿಸ್? ಬಿಕಾಸ್ ಅ n-sided ಪಾಲಿಗಾನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು n-2 ಟ್ರಯಾಂಗಲ್ಸ್. ಓಕೆ, ಸೊ n-sided ಪಾಲಿಗಾನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ
ಅದಕ್ಕೆ ನಾವೇನ್ ಮಾಡ್ಬೋದು n-2 ಟ್ರಯಾಂಗಲ್ಸ್ ನಾವು ಡ್ರಾ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಒಂದೊಂದ್ಸತ ಡೈರೆಕ್ಟ್ ಕ್ವಶನ್ ಬರ್ಬೋದು ಎಕ್ಸಾಮ್ದಾಗ, ಅಥವಾ ಇಂಡೈರೆಕ್ಟ್ ಕೇಳ್ಬೋದು. ಸೊ ಫಾರ್ ಅ ಪೆಂಟಗಾನ್, ಓಕೆ, ಸೊ ಫಾರ್ ಪೆಂಟಗಾನ್ ಅಂತ ಅಂದ್ಕೊಳ್ಳಿ ದ ನಂಬರ್ ಆಫ್ ಸೈಡ್ಸ್ ಆರ್ 5. ಸೊ ಅದಕ್ಕೆ ನೀವು ಫಾರ್ಮುಲಾ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಏನಾಗುತ್ತೆ? ಸೊ 5 - 2 into 180 degree. Okay, so what is 5 - 2? It is 3 into 180 degrees. So this is how much? It is 18 3s are 54. So totally 540 degrees. Okay, so ಅಂದ್ರೆ ಎಷ್ಟು ನಂಬರ್ ಆಫ್ ಟ್ರಯಾಂಗಲ್ಸ್ ಇರ್ತಾವಲ್ಲ ಅದನ್ನ ಇಂಟು 180 ಮಾಡಿಬಿಟ್ರೆ ನಮಗೆ ಟೋಟಲ್ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ಸ್ ಸಿಗ್ತೈತಿ. ಸೊ ಫೈನ್. ಸೊ ಹೆಕ್ಸಾಗೋನ್ ಅಂತ ಅನ್ಕೊಳ್ಳಿ ಏನಕ್ಕೈತಿ 6 - 2 into 180, ಸೊ ವಿಚ್ ಈಸ್ 720 degrees. ಸೊ ಹಾಗಾಗಿ ಆಕ್ಟಾಗೋನ್ ಸಹಿತ ನಂಬರ್ ಆಫ್ ಸೈಡ್ಸ್ 8 ಇರ್ತೈತಿ. ಸೊ ಅದರ ಪ್ರಕಾರ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಫೈನ್, ಐ ಥಿಂಕ್ ನಿಮ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಹೋಗೋಣ ಕ್ಯಾಲ್ಕುಲೇಷನ್. ಸೊ ಅದೇ ಸೇಮ್ ಥಿಂಗ್ ಕ್ಯಾಲ್ಕುಲೇಷನ್ಸ್ ಮಾಡ್ಯಾರ ಇಲ್ಲೇ. ಸೊ n-2 into 180 degree. ಸೊ ದಟ್ ಈಸ್ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ಸ್. ನೆನಪಿಟ್ಟುಕೋರಿ ಇದೆ ಇಂಟೀರಿಯರ್ ಆಂಗಲ್ಸ್ ಸಮ್. ಓಕೆ, ಸೊ ಇನ್ನೊಂದು ಏನಪ್ಪ ಹ್ಯಾಬಿಟ್ ನೀವು ಆಲ್ವೇಸ್ ಫಾಲೋ ಮಾಡ್ಬೇಕಿತ್ತಂದ್ರೆ ಪ್ರಾಕ್ಟೀಸ್ ಮಾಡೋದಾತು. ಸೊ ಫಾರ್ಮುಲಾ ಫಸ್ಟ್ ಬರ್ಕೊಂಡು ದೆನ್ n ಸಬ್ಸ್ಟಿಟ್ಯೂಟ್ ಮಾಡ್ರಿ. ಒಂದೊಂದ್ಸತ ಏನಾಗುತ್ತೆ n ನೀವು ಬೈ ಮಿಸ್ಟೇಕ್ ಬೇರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ಅ ರಾಂಗ್ ಆನ್ಸರ್. ಸೊ ಫೈನ್. ಸೊ ವಾಟ್ ಈಸ್ ರೆಗ್ಯುಲರ್ ಪಾಲಿಗಾನ್? ಈಗ ಇನ್ನೊಂದು ಬರ್ತೈತೆ ಡೆಫಿನೇಷನ್. ಸೊ ವಾಟ್ ಈಸ್ ಅ ರೆಗ್ಯುಲರ್ ಪಾಲಿಗಾನ್? ಸೊ ಕಂಡೀಷನ್ ಯಾವ್ದೇ ಪಾಲಿಗಾನ್ಗೂ ನಾವು ರೆಗ್ಯುಲರ್ ಅಂತ ಕರೆಯಕ್ಕೆ ನಮ್ಗೆ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೊ ಫಸ್ಟ್ ಕಂಡೀಷನ್ ಏನಪ್ಪಾ ಅಂದ್ರೆ ಆಲ್ ದ ಸೈಡ್ಸ್ ಮಸ್ಟ್ ಬಿ ಈಕ್ವಲ್. ಆಲ್ ದಿ ಸೈಡ್ಸ್ ಮಸ್ಟ್ ಬಿ ಈಕ್ವಲ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನಪ್ಪಾ ಅಂದ್ರೆ ಆಲ್ ಇಂಟೀರಿಯರ್ ಆಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಇನ್ನೊಂದು ಕಂಡೀಷನ್ ಅಂದ್ರೆ ಆಲ್ ದ ಸೈಡ್ಸ್ ಮಸ್ಟ್ ಬಿ ಈಕ್ವಲ್, ಅಂದ್ರೆ ಸೈಡ್ಸ್ ಮಸ್ಟ್ ಬಿ ಈಕ್ವಲ್ ಟು ದ ಆಂಗಲ್ಸ್ ಇಂಟೀರಿಯರ್ ಆಂಗಲ್ಸ್. ಸೊ ದಿಸ್ ಈಸ್ ಅ ಕಂಡೀಷನ್. ಸೈಡ್ಸ್ ಈಕ್ವಲ್ ಇರಬೇಕು ಮತ್ತೆ ಇಲ್ಲಿ ಇಂಟೀರಿಯರ್ ಆಂಗಲ್ಸ್ ಕೂಡ ಈಕ್ವಲ್ ಇರಬೇಕು. ಫೈನ್. ಸೊ ದಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಸೈಡ್ಸ್ ಪ್ಲಸ್ ಈಕ್ವಲ್ ಆಂಗಲ್ಸ್ ವಿಲ್ ಮೇಕ್ ಇಟ್ ಅ ರೆಗ್ಯುಲರ್ ಪಾಲಿಗಾನ್. ಈಕ್ವಲ್ ಸೈಡ್ಸ್ ಪ್ಲಸ್ ಈಕ್ವಲ್ ಆಂಗಲ್ಸ್ ವಿಲ್ ಮೇಕ್ ಇಟ್ ಅ ರೆಗ್ಯುಲರ್ ಪಾಲಿಗಾನ್. ಫೈನ್. ಸೊ ಇದ್ರದ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ವರ್ಷನ್ ನೋಡೋಣ. ಸೊ ಇದ್ರದ ಇನ್ನೊಂದು ಟೈಪ್ ಇರುತ್ತೆ ಇರ್ರೆಗ್ಯುಲರ್. ಯಾಕಂದ್ರೆ ರೆಗ್ಯುಲರ್ ಐತೆ ಅಂತಂದ್ರೆ ಇರ್ರೆಗ್ಯುಲರ್ ಇರಲೇಬೇಕು. ಸೊ irregular polygon. So what is irregular polygon? A polygon in which the sides and or interior angles are not equal. And just it's the opposite. It's the opposite of what a regular polygon is, where the sides and or interior angles are not equal. So this is a irregular polygon. So important ಏನಪ್ಪಾ ಅಂತಂದ್ರೆ equal sides do not only guarantee ಅಂದ್ರೆ ಬರೀ equal sides ಇದು. Okay, only if you have equal sides it does not mean it is a ರೆಗ್ಯುಲರ್ ಪಾಲಿಗಾನ್ ಅಲ್ಲ. ಸೊ ಅಥವಾ ಬರೀ ಈಕ್ವಲ್ ಆಂಗಲ್ಸ್ ಇದು ಅವಾಗೂ ರೆಗ್ಯುಲರ್ ಪಾಲಿಗಾನ್ ಆಕೈತಿ ಇಲ್ಲ. ಸೊ ಇಟ್ ಶುಡ್ ಹ್ಯಾವ್ ಬೋತ್ and or interior angles are not equal. So does not guarantee a regular polygon. Equal angles also alone do not guarantee a regular polygon. So both conditions should be matched. So ಎರಡು condition match ಆದಾಗ ಸಹಿತ then only we can say it is a regular polygon. Fine. So regular versus irregular. ಸೊ ಕಂಪ್ಯಾರಿಸನ್ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಕಂಪ್ಯಾರಿಸನ್ ಒಳಗೆ ರೆಗ್ಯುಲರ್ ಒಳಗೆ ಏನಿರ್ತೈತಿ, ಆಲ್ ಸೈಡ್ಸ್ ಈಕ್ವಲ್ ಇರ್ತಾವ, ಆಲ್ ಆಂಗಲ್ಸ್ ಈಕ್ವಲ್ ಇರ್ತಾವ, ಸ್ಟ್ರಾಂಗ್ ಸಿಮೆಟ್ರಿ ಅಂದ್ರೆ ಸಿಮೆಟ್ರಿಕ್ ಇರ್ತೈತಿ. ಓಕೆ, ಸೊ ಸಿಮೆಟ್ರಿಕ್ ಅಂತಂದ್ರೆ ಈಗ ನೋಡ್ರಿ ಹೆಕ್ಸಾಗಾನ್. ಸೊ ದೇರ್ ಇಸ್ ಅ ಹೆಕ್ಸಾಗಾನ್. ಸೊ ಇಟ್ ಈಸ್ ಸಿಮೆಟ್ರಿಕ್ ಅಬೌಟ್ ಒನ್ ಆಕ್ಸಸ್, ಅಬೌಟ್ ದಿಸ್ ಆಕ್ಸಸ್. ಓಕೆ, ಸೊ ಸಿಮೆಟ್ರಿಕ್ ಇರ್ತೈತಿ. ನೆಕ್ಸ್ಟ್ ಪ್ರಿಡಿಕ್ಟೇಬಲ್ ಜಾಮೆಟ್ರಿ ಅಥವಾ ಎಕ್ಸಾಕ್ಟ್ಲಿ ನಮ್ಗೆ ಇದ ಶೇಪ್ ಬರ್ಬೋದು ಅಂತ ನಾವು ಪ್ರಿಡಿಕ್ಟ್ ಆಲ್ರೆಡಿ ಮಾಡ್ಬೋದು. ಬಟ್ ಇರ್ರೆಗ್ಯುಲರ್ ಪಾಲಿಗಾನ್ ಒಳಗೆ ನಾಟ್ ಆಲ್ ಸೈಡ್ಸ್ ಆರ್ ಆಂಗಲ್ಸ್ ಆರ್ ಈಕ್ವಲ್. ಹೌದಾ, ಲ್ಯಾಕ್ ದಿ ಸಿಮೆಟ್ರಿ. ಅದ ಸಿಮೆಟ್ರಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ನೋಡ್ರಿ ಇಲ್ಲಿ ಈ ತರ ಬಂತು. ಓಕೆ, ಸೊ ವೇರ್ ಕ್ಯಾನ್ ಯು ಫೈಂಡ್ ದ ಸಿಮೆಟ್ರಿ? ಇದು ಪಾಲಿಗಾನ್ ಆಗ್ತಿರ್ಬೋದು ಬಟ್ ಆದ್ರೆ ಏನ ಸಿಮೆಟ್ರಿ ಇರಲ್ಲ. ಸೊ ಜಸ್ಟ್ ಎಕ್ಸಾಂಪಲ್ ಕೊಡತ್ತೀನಿ, ಡೋಂಟ್ ಟೇಕ್ ದಿಸ್ ಇಸ್ ಸೀರಿಯಸ್ಲಿ. ಸೊ ಅದು ಇರ್ರೆಗ್ಯುಲರ್ ಆಗುತ್ತೆ. ಸೊ ಮೇ ಲ್ಯಾಕ್ ಸಿಮೆಟ್ರಿ ಕಾಮನ್ ಇನ್ ಆಕ್ಚುಯಲ್ ಲ್ಯಾಂಡ್ ಬೌಂಡ್ರೀಸ್, ಬಟ್ ಇರ್ರೆಗ್ಯುಲರ್ ಇರುವುದ ನಮ್ಗೆ ಸರ್ವೇಯಿಂಗಿಗೆ ಹೆಲ್ಪ್ ಆಕೈತಿ. ಯಾಕಂದ್ರೆ ಎಲ್ಲಾ ಲ್ಯಾಂಡ್ ಪಾರ್ಸಲ್ಸು ಸಹಿತ ಎಲ್ಲಾನು ರೆಗ್ಯುಲರ್ ಶೇಪ್ ಇರಂಗಿಲ್ಲ ರೀ. ಓಕೆ, ಸೊ ಒಬ್ಬೊಬ್ರದ್ದು ಕಾರ್ನರ್ ಪ್ಲಾಟ್ ಹಿಂಗಿರ್ತೈತಲ್ಲ ನೋಡ್ರಿ ಇಲ್ಲಿ ನೀವು. ಸೊ ಒಬ್ಬೊಬ್ರದ್ದು ಮನೆ ಹೆಂಗಿರ್ತೈತಿ, ಸೈಟ್ ಹಿಂಗಿರ್ತೈತಿ. ಸೊ ಪ್ಲಾಟ್ ಹಿಂಗ್ ಹೋಗಿ ಹಿಂಗ ಇಷ್ಟೇ ಇರ್ತೈತಿ ಹಿಂಗಿದ್ದು. ಓಕೆ, ಇದು ಇನ್ನೂ ಒಂದು ಶೇಪ್ ಬೇರೆ ಆಗುತ್ತೆ, ಮತ್ತೆ ಬೇರೆ ತರನೂ ಎಲ್ಲ ಇರ್ತಾವ. ಸೊ ಆಕ್ಚುಯಲ್ ಲ್ಯಾಂಡ್ ಬೌಂಡ್ರೀಸ್ ಅಥವಾ ಸರ್ವೇಯಿಂಗ್ ಒಳಗ ಪಾರ್ಸಲ್ಸ್ ಹೆಂಗಿರ್ತಾವ ಅಂದ್ರೆ ಇರ್ರೆಗ್ಯುಲರ್ ಇರ್ತಾವ. ಸೊ ಇಟ್ ಆಫನ್ ನೀಡ್ಸ್ ಡಿಕಾಂಪೋಸಿಷನ್ ಫಾರ್ ಏರಿಯಾ. ಹಂಗಾಗಿ ಡಿಕಾಂಪೋಸಿಷನ್ ಮಾಡ್ಬೇಕಂದ್ರೆ ಇದನ್ನ ನಾವು ಡಿವೈಡ್ ಮಾಡ್ಕೊಂಡು ನಾವು ಆಂಗಲ್ಸ್ ನ ಈ ತರ ಕಂಡುಹಿಡ್ಕೋಬೇಕು. 2 ಟ್ರಯಾಂಗಲ್ ಮತ್ತೊಂದು
ರೆಕ್ಟಾಂಗಲ್ ಅಂತ ಈ ತರ ಹಿಂಗೆ ಮಾಡ್ಕೋಬೇಕಾಗುತ್ತೆ. ಸೊ ಸರ್ವೇರ್ ಪಾಯಿಂಟ್ ಆಫ್ ವ್ಯೂ ಒಳಗೆ ರಿಯಲ್ ಪಾರ್ಸಲ್ಸ್ ಆರ್ ಆಫನ್ ಇರ್ರೆಗ್ಯುಲರ್ ಅಂಡ್ ದ ಜಾಮೆಟ್ರಿ ಹೆಲ್ಪ್ ಅಸ್ ಮಾಡೆಲ್ ದೆಮ್. ಫೈನ್. ಸೊ ರೆಗ್ಯುಲರ್ ವರ್ಸಸ್ ರಿಯಲ್ ಲ್ಯಾಂಡ್ ಪಾರ್ಸಲ್ಸ್. ಓಕೆ, ಸೊ ರೆಗ್ಯುಲರ್ ವರ್ಸಸ್ ರಿಯಲ್ ಲ್ಯಾಂಡ್ ಪಾರ್ಸಲ್ಸ್. ಸೊ ರೆಗ್ಯುಲರ್ ಒಳಗೆ ಐಡಿಯಲ್ ಕಂಡೀಷನ್ ರೀ ಇದೆ. ರೆಗ್ಯುಲರ್ ಅಂದ್ರೆ ಒಂಥರ ಐಡಿಯಲ್ ಕಂಡೀಷನ್. ಪ್ಲಾನ್ಡ್ ಜಾಮೆಟ್ರಿಕ್ ಫಿಗರ್ ಇರ್ತೈತಿ, ಸಿಮೆಟ್ರಿಕ್ ಇರ್ತೈತಿ, ಈಸಿ ಫಾರ್ಮುಲಾಸ್ ಅಂಡ್ ಪ್ರಿಡಿಕ್ಟಬಲ್ ಆಂಗಲ್ಸ್. ಬಟ್ ಅದ ಆಕ್ಚುಯಲ್ ಲ್ಯಾಂಡ್ ಒಳಗೆ ಏನಿರ್ತೈತಿ, ಆಕ್ಚುಯಲ್ ಆರ್ ಇರ್ರೆಗ್ಯುಲರ್ ಇರ್ತಾವ. ಅಲ್ಲಿ ಎಲ್ಲೆಲ್ಲಿ ಬರ್ತಾವ್ರಿ ಇವ? ಇಟ್ ವಿಲ್ ಕಮ್ ಇನ್ ದ ರೋಡ್ ಅಲೈನ್ಮೆಂಟ್, ರಿವರ್ ಬೌಂಡ್ರೀಸ್, ಬಿಲ್ಡಿಂಗ್ ಬೌಂಡ್ರೀಸ್ ಅಂಡ್ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಲಿಮಿಟ್ಸ್. ಸೊ ಹಂಗಾಗಿ ಸೊ ಅಲ್ಲಿ ನಾವು ಇದನ್ನ ಅಪ್ಲಿಕೇಶನ್ ಆಫ್ ದಿಸ್ ಪಾಲಿಗಾನ್ಸ್ ಅಂಡ್ ಜಾಮೆಟ್ರಿ ನಾವು ಅಪ್ಲೈ ಮಾಡ್ಬೇಕಾಕೈತಿ. ಸೊ ಸರ್ವೇಯಿಂಗ್ ಒಳಗೆ ರಿಯಲ್ ಗ್ರೌಂಡ್ ಇಸ್ ನಥಿಂಗ್ ಬಟ್ ದ ಮೆಜರ್ ಆಫ್ ಜಾಮೆಟ್ರಿಕ್ ಮಾಡೆಲ್. ಸೊ ದಟ್ ಈಸ್ ವಾಟ್ ದ ಅಪ್ಲಿಕೇಶನ್ ಈಸ್. ಫೈನ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅಂದ್ರೆ ಸಪೋರ್ಟಿಂಗ್ ಕಾನ್ಸೆಪ್ಟ್. ಸೊ ಕಾನ್ವೆಕ್ಸ್ ವರ್ಸಸ್ ಕಾನ್ಕೇವ್ ಅಂತ ಬರ್ತೈತೆ. ಡು ನಾಟ್ ಕನ್ಫ್ಯೂಸ್. ಸೊ ಏನಪ್ಪಾ ಅಂತಂದ್ರೆ, ಸೊ ದಿಸ್ ಈಸ್ ಅ ಕಾನ್ವೆಕ್ಸ್ ಫಿಗರ್ ಅಂಡ್ ದಿಸ್ ಈಸ್ ಅ ಕಾನ್ಕೇವ್ ಫಿಗರ್. ಏನಪ್ಪ ನಾ ಹೇಳ್ತೀನಿ ಅಂದ್ರೆ, so what is the key distinction between the convex and concave figure? So regular irregular describes, okay, equality of sides and angles. ಹೌದಿಲ್ರಿ? so regular ಅಥವಾ irregular, this will decide what, whether it is equal. so equality of sides and angles in decide ಮಾಡ್ತಂದ್ರೆ whether a given polygon is a regular or a irregular. So, but convex or concave describes the shape of the interior angles or a boundary. It will describe the shape of the interior angles or boundary. Okay, so idu convex shape aketi, idu concave shape aketi. So idu ನೆನಪಿಟ್ಕೋರಿ. just ida it's a ಸಿಲೆಬಸ್ ನಾಗ ಐತಿ, ಪ್ರಿಸ್ಕ್ರೈಬ್ ಮಾಡ್ಯಾರ. ಸೊ ಕಾನ್ವೆಕ್ಸ್ ಆರ್ ಕಾನ್ಕೇವ್ ಡಿಸ್ಕ್ರೈಬ್ಸ್ ದ ಶೇಪ್ ಆಫ್ ದಿ ಇಂಟೀರಿಯರ್ ಆಂಗಲ್ಸ್ ಆರ್ ಬೌಂಡ್ರಿ. ಸೊ ನೋಡ್ರಿ ಇಲ್ಲಿ. ಫೈನ್. ಸೊ ನೆಕ್ಸ್ಟ್ ಒನ್ ಇನ್ಸ್ಕ್ರೈಬ್ಡ್. ಈಗ ಎಲ್ಲ ನಾವು ಏನ್ ಫಿಗರ್ಸ್ ನೋಡತ್ತೀವಲ್ಲ, ದೇ ಆರ್ ಇನ್ಸ್ಕ್ರೈಬ್ಡ್ ರೆಗ್ಯುಲರ್ ಪಾಲಿಗಾನ್ಸ್. ಓಕೆ, ಸೊ ರೆಗ್ಯುಲರ್ ಪಾಲಿಗಾನ್ಸ್ ಅಂದ್ರೆ ವಾಟ್ ಈಸ್ ಎನ್ ಇನ್ಸ್ಕ್ರೈಬ್ಡ್ ರೆಗ್ಯುಲರ್ ಪಾಲಿಗಾನ್ ಅಂತಂದ್ರೆ, ನೋಡ್ರಿ ಇನ್ಸ್ಕ್ರೈಬ್ ಅಂತಂದ್ರೆ ನಿಮ್ದು ಪಾಲಿಗಾನ್ ಇಲ್ಲಿ ಒಳಗಿರ್ತೈತಿ. ಸೊ ಸರ್ಕಲ್ ಎಲ್ಲ ವರ್ಟೈಸಸ್ಗೆ ಟಚ್ ಆಕಾವ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ, ಸೊ ಇನ್ಸ್ಕ್ರೈಬ್ಡ್ ಅಂತ ಕರಿತೀವಿ. ಸೊ ಇನ್ಸ್ಕ್ರೈಬ್ಡ್ ಇಸ್ ಆಲ್ ವರ್ಟೈಸಸ್ ಆಫ್ ದ ಪಾಲಿಗಾನ್ ಲೈ ಆನ್ ದ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಇಲ್ಲಿ ನೋಡ್ರಿ ಇಲ್ಲಿ ಎ ಬಿ ಸಿ ಡಿ ಎಲ್ಲಾನು ಇಟ್ ಈಸ್ ಲೈಯಿಂಗ್ ಆನ್ ದ ಸರ್ಕಲ್ ಈಸ್ ಲೈಯಿಂಗ್ ಆನ್ ದ ವರ್ಟೈಸಸ್ ಆಫ್ ಎ ಪಾಲಿಗಾನ್. ಅಂತ ಟೈಮ್ನಾಗ ಇನ್ಸ್ಕ್ರೈಬ್ಡ್ ಪಾಲಿಗಾನ್ ಅಂತ ಕರಿತೀವಿ. ಸೊ ಆ ಟೈಮ್ನಾಗ ಈ ಸರ್ಕಲ್ಗೆ ನಾವೇನಂತ ಹೆಸರು ಕರಿತೀವಿ, ಸರ್ಕಮ್ ಸರ್ಕಲ್ ಅಂತ ಕರಿತೀವಿ. ಸರ್ಕಲ್ ಅಂತ ಕರಿತೀವಿ. ಮತ್ತೆ ಈ ಸೆಂಟರ್ಗೆ ಏನಂತ ಕರಿತೀವಿ ನಾವು, ಆಗ ಸರ್ಕಮ್ ಸೆಂಟರ್ ಅಂತೀವಿ. ಓಕೆ, ಸೊ ಸರ್ಕಮ್ ಸೆಂಟರ್ ಅಂತ ಕರಿತೀವಿ. ಓಕೆ, ಆಮೇಲೆ ಇದು ರೇಡಿಯಸ್. ಓಕೆ, ಫ್ರಮ್ ದ ಸೆಂಟರ್ ಟು ವರ್ಟೈಸಸ್ ನೀವೇನಾದ್ರೂ ಇಲ್ಲಿ ಲೈನ್ಸ್ ಈ ತರ ಜಾಯಿನ್ ಮಾಡಿದ್ರೆ ದೇ ಆರ್ ನಥಿಂಗ್ ಬಟ್ ದ ರೇಡಿಯಸ್. ಆಫ್ ದಿ ಸರ್ಕಲ್. ಅಂದ್ರೆ ವರ್ಟೈಸಸ್ ಬಿಕಮ್ಸ್ ರೇಡಿಯಸ್ ಆಫ್ ದೀಸ್ ಥಿಂಗ್ಸ್. ಓಕೆ, ಸೊ ಈಕ್ವಲಿ ಸ್ಪೇಸ್ಡ್ ವರ್ಟೈಸಸ್ ದಿಸ್ ವಿಲ್ ಫಾರ್ಮ್ ಅ ರೆಗ್ಯುಲರ್ ಪಾಲಿಗಾನ್. ಹೌದಲ್ರಿ? ಯಾಕಂದ್ರೆ ಇಲ್ಲಿ ರೇಡಿಯಸ್ ಎಲ್ಲ ಈಕ್ವಲ್ ಐತಿ, ಆಮೇಲೆ ಸರ್ಕಮ್ ಸರ್ಕಲ್ ಐತಿ. ಸೊ ಹಾಗಾಗಿ ಇಟ್ ವಿಲ್ ಫಾರ್ಮ್ ಅ ರೆಗ್ಯುಲರ್ ಪಾಲಿಗಾನ್. ಸೊ ನೆಕ್ಸ್ಟ್ ಒನ್, ಸೆಂಟ್ರಲ್ ಆಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್. ಸೊ ವಾಟ್ ಈಸ್ ದ ಸೆಂಟ್ರಲ್ ಆಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್? ಸೊ ಫಸ್ಟ್ ಇದು ವರ್ಡ್ ಅರ್ಥ ಆಗ್ಬೇಕು. ವಾಟ್ ಈಸ್ ಸೆಂಟ್ರಲ್ ಆಂಗಲ್. ಸೊ ಸೆಂಟ್ರಲ್ ಆಂಗಲ್ ಅಂತಂದ್ರೆ ಇಲ್ಲಿ ನೋಡಾತಿರ್ಲ ನೀವು. ಸೊ ಲೆಟ್ ಮೀ ಟೇಕ್ ಅನದರ್ ಕಲರ್. ಓಕೆ, ಸೊ ಸೆಂಟ್ರಲ್ ಆಂಗಲ್ ಅಂದ್ರೆ ಈ ಆಂಗಲ್, ದ ಆಂಗಲ್ ಫಾರ್ಮ್ಡ್ ಬಿಟ್ವೀನ್ when the two vertices between the two radius ಅಂತ ಅನ್ಬೋದು, ಅಥವಾ when the two vertices are being extended to the center and there is a circumcircle. ಸೊ ಅಲ್ಲೇನಿದೆ ಆಂಗಲ್ ಆಗತೈತಲ್ಲ, the angle formed at the center is called as a subtended. The angle subtended at the center of a circumcircle, then it's called as a central angle. ಸೊ ಅದರ ಫಾರ್ಮುಲಾ ಏನಿರುತ್ತಪ್ಪ ಅಂತಂದ್ರೆ, it is nothing but 360 degree. So it is 360 degree into 360 degree by n. ಸೊ ನೆನಪಿಟ್ಕೋರಿ ಇದನ್ನ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಇದು ಬಹಳ ನಿಮ್ಗೆ ಅಬ್ಜೆಕ್ಟಿವ್ಸ್ ಟೈಪ್ನಾಗ ಕೇಳ್ತಾರೆ ಇದನ್ನ. ಸೊ 360 degree ಡಿವೈಡೆಡ್ ಬೈ n ಈಸ್ ನಂಬರ್ ಆಫ್ ಸೈಡ್ಸ್. ಸೊ ಫಾರ್ ಪೆಂಟಗಾನ್ ಏನಿರ್ತೈತಪ್ಪ ಅಂದ್ರೆ, ಸೊ ಟೋಟಲ್ 360 degree. ಸೊ ನಂಬರ್ ಆಫ್ ಸೈಡ್ಸ್ 5 ಇರೋದ್ರಿಂದ 72 degree ಇರ್ತೈತಿ. ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ, ಒಂದು ಪೆಂಟಗಾನ್ ನಾವು ಈ ತರ ಡ್ರಾ ಮಾಡಿದ್ವಿ. ಸೊ ಅದರದ್ದು ಇಲ್ಲಿ ನಾವೆಲ್ಲ ಈ ಕಡೆ ಹಿಂಗ ಜಾಯಿನ್ ಮಾಡ್ಕೊಂಡ್ವಿ. ಸೊ ದ ಆಂಗಲ್ ಹಿಯರ್, okay, so the angle here will be 72 degrees. So 72 into 5 is
360 degrees. Okay, so ಅದೇ ಸೇಮ್ ಮೀನಿಂಗ್ ದಾಗ ಇವನ್ hexagon is equal to 360 by 6 which is 60 degrees. Okay, each and every angle at the center is 360 degrees. So octagon ಒಳಗ 45 degrees. So ನೀವು ಅಬ್ಸರ್ವ್ ಮಾಡ್ಕೊಂತಿರ್ಬೋದು, as the n value increases, as the number of side increases, the central angle is decreasing. So ಇದು ಒಂದು keen observation. So ಈ ತರ observations ಎಲ್ಲ ಬೇಕಾಗ್ತಾವ ನಿಮಗೆ. Fine. So next one ನೋಡೋಣ್ರಿ. So central angle of a regular polygon. Okay, so regular polygon the central angle ಎಷ್ಟು ಇರುತ್ತೆ ಅಂದ್ರೆ ಅದೇ ಸೇಮ್ ಥಿಂಗ್. ಅದೇ ಐ ಥಿಂಕ್ ಸ್ವಲ್ಪ ಕ್ಲಾರಿಟಿ ನಿಮ್ಗೆ ಕೊಡಕಂತೇಳಿ ಈ ಸ್ಲೈಡ್ ನಾನು ರಿಪೀಟ್ ಮಾಡೀನಿ. ಸೊ ಇನ್ನೊಂದು ಏನಪ್ಪ ನಿಮ್ಗೆ ಇಲ್ಲಿ ನಾನು ತೋರಿಸ್ಬೇಕಂತ ಈ ಸ್ಲೈಡ್ ರಿಪೀಟ್ ಆಗೈತೆ ಅಂದ್ರೆ, ಸೊ ಇದಕ್ಕೆಲ್ಲ ಸೈಡ್ಸ್ ಅಂತಾರ ದೀಸ್ ಆರ್ ವರ್ಟೈಸಸ್. ಸೊ ಆಂಗಲ್ ನೋಡ್ಕೋರಿ. ಸೊ ದಿಸ್ ಆಂಗಲ್ ಈಸ್ ಅ ಎಕ್ಸ್ಟೀರಿಯರ್ ಆಂಗಲ್. ದಿಸ್ ಈಸ್ ಅ exterior angle. When one side of a polygon is extended, then the angle between the side and the extended part is a exterior angle. So interior angle ಅಂದ್ರೆ ಇವೆಲ್ಲ ಕೂಡ interior angle ಅಂತ ಕರೀತಾರ. So these all things. Okay, so these are all the interior angles. Okay, so fine. So that's what ನಾ ಹೇಳ್ಬೇಕು ಅನ್ಕೊಂಡೆ. So next ನೋಡೋಣ. So next formula, that is ಯಾವ್ದಪ್ಪ ಅಂದ್ರೆ ಇಂಟೀರಿಯರ್, ಎಕ್ಸ್ಟೀರಿಯರ್ ಅಂಡ್ ಸೆಂಟ್ರಲ್ ಆಂಗಲ್ಸ್. ಸೊ ಇಂಟೀರಿಯರ್ ಆಂಗಲ್, ಎಕ್ಸ್ಟೀರಿಯರ್ ಆಂಗಲ್ ಮತ್ತೆ ಸೆಂಟ್ರಲ್ ಆಂಗಲ್ಸ್. ಸೊ ನೆನಪಿಟ್ಕೋರಿ, ಆಲ್ವೇಸ್ ಇಂಟೀರಿಯರ್ ಆಂಗಲ್ ಫಾರ್ಮುಲಾ ನಾವು ಸ್ಟಾರ್ಟಿಂಗ್ ಫಸ್ಟ್ ನೋಡಿದ್ವಿ ವಿಡಿಯೋ ಟೈಮ್ನಾಗ. ಸೊ n-2 into 180 degrees. ಓಕೆ, ಸೊ ಬಟ್ ದಿಸ್ ಇಸ್ ಬಿಕಮ್ಸ್ ದ ಟೋಟಲ್. ಇದು ಟೋಟಲ್ ಆಕೈತ್ರಿ, ಟೋಟಲ್ ಆಂಗಲ್. ಲೈಕ್ ಫಾರ್ ಎಕ್ಸಾಂಪಲ್ ಪೆಂಟಗಾನಿಗೆ 540 ಡಿಗ್ರಿ ಆಕೈತಿ. ಬಟ್ ನಂಬರ್ ಆಫ್ ಸೈಡ್ಸ್ ಪ್ರಕಾರ ನಾವು ನಂಬರ್ ಆಫ್ ಸೈಡ್ಸ್ ಪರ್ ಸೈಡ್ ನೋಡಾಕತ್ವಿ ಅಂತ ಅನ್ಕೊಳ್ಳಿ. ಸೊ ಇಟ್ ಈಸ್ ಡಿವೈಡೆಡ್ ಬೈ n. ಓಕೆ, so interior angle, bare interior angle, so only interior angle is equal to n-2 into 180 degree divided by n. So exterior angle, so which is 360 degree by n. So exterior angle andre 360 divided by n ಇರ್ತೈತಿ. So this is already ನಾವು ನೋಡ್ಕೊಂಡ್ವಿ. So central angle ಕೂಡ ಏನಾಗುತ್ತೆ, so 360 degree by n. So finally ನಮ್ದು ಏನ್ ಇರ್ತೈತಪ್ಪ ಅಂದ್ರೆ, ಯಾವುದೇ ಒಂದು ಟ್ರಯಾಂಗಲ್ ದಾಗ ಇಂಟೀರಿಯರ್ ಆಂಗಲ್ ಪ್ಲಸ್ ಎಕ್ಸ್ಟೀರಿಯರ್ ಆಂಗಲ್ ಶುಡ್ ಬಿ 180 degrees. ಅಂದ್ರೆ ಮೀನಿಂಗ್ ಇಲ್ಲಿ ನೋಡ್ರಿ, ಈ ಪೋರ್ಷನ್ ನೋಡ್ರಿ. ಸೊ ಲೆಟ್ ಮಿ ಟೇಕ್ ಅದರ್ ಕಲರ್. ಫೈನ್. ಸೊ ದಿಸ್ ಆಂಗಲ್ ಪ್ಲಸ್ ದಿಸ್ ಆಂಗಲ್ ಅಂದ್ರೆ ಲೆಟ್ ಮಿ ಸೇ ಆಂಗಲ್ 1 ಪ್ಲಸ್ ಆಂಗಲ್ 2. ಸೊ ಆಂಗಲ್ 1 ಪ್ಲಸ್ ಆಂಗಲ್ 2 ಮಸ್ಟ್ ಬಿ ಈಕ್ವಲ್ ಟು 180 ಡಿಗ್ರಿ. ವಾಟ್ ಈಸ್ ಆಂಗಲ್ 1? ಆಂಗಲ್ 1 ಈಸ್ ಅನ್ ಇಂಟೀರಿಯರ್ ಆಂಗಲ್, ಆಂಗಲ್ 2 ಈಸ್ ಅ ಎಕ್ಸ್ಟೀರಿಯರ್ ಆಂಗಲ್ ವಿಚ್ must have 180 degree sum. Fine. So exterior angle is equal to central angle of a n-gon. Okay, and the n-gon under polygon. So n of n sides. So next one for pentagon. ನೋಡ್ರಿಲೆ. So for pentagon complete exam facts. So ನಿಮ್ಗೆ ಏನೈತಿ ನೀಟಾಗಿ ಫ್ಯಾಕ್ಟ್ಸ್ ಕೊಡಾತೀನಿ, ಎಲ್ಲ ನೋಡ್ಕೊಂಡ್ಬಿಡ್ರಿ. ಸೊ ನಂಬರ್ ಆಫ್ ಸೈಡ್ಸ್ 5 ಇರ್ತಾವ. ಸೆಂಟ್ರಲ್ ಆಂಗಲ್ 72 ಡಿಗ್ರೀಸ್ ಇರ್ತೈತಿ, ಹೌದಾ? ಸೊ ಸೆಂಟ್ರಲ್ ಆಂಗಲ್, ಸೊ ಇಂಟೀರಿಯರ್ ಆಂಗಲ್ ಎಷ್ಟೈತಿ 108 ಡಿಗ್ರೀಸ್ ಇರ್ತೈತಿ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ರೆ ಇಂಟೀರಿಯರ್ ಆಂಗಲ್? ಸೊ ಇಂಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು n-2 into 180 degrees divided by n. So ಅದರ ಪ್ರಕಾರ, so for pentagon 5 minus 2 into 180 degrees divided by 5. So 5 minus 2 ಅಂದ್ರೆ 3 ಆತ. 3 into 180 divided by 3, sorry 5. 5 1s are 5, 3s are 15, ಮತ್ತೆ 3 ಉಳಿತ. 5 6s are 30, so 36 3s are, so 36 3s are 108 degrees. ಓಕೆ, ಸೊ ತಿಳಿತಲ್ಲ ಹೆಂಗೆ ಇಂಟೀರಿಯರ್ ಆಂಗಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ತಿಳಿದಿರ್ಬೇಕಂತ ಅನ್ಕೊಡ್ತೀನಿ. ಸೊ ಅದೇ ರೀತಿ ನೀವು ಬೇರೆ ಫಿಗರ್ಸ್ಗೂ ಮಾಡ್ಕೋಬಹುದು. ಸೊ ಡಯಾಗೋನಲ್ಸ್ ಈಸ್ ನಂಬರ್ ಆಫ್ ಡಯಾಗೋನಲ್ಸ್. ಸೊ n into n-3 divided by 2. ಸೊ 5 into 5 minus 3 divided by 2. ಸೊ 5 into 2 by 2. ಸೊ 5 2 ಕ್ಯಾನ್ಸಲ್ ಆಗಿ 5 ನ ಉಳಿತೈತಿ. ಸೊ ಸೆಂಟ್ರಲ್ ಆಂಗಲ್ ಅದು ಹೇಳಬಿಟ್ಟಿನಿ. ಸೆಂಟ್ರಲ್ ಆಂಗಲ್ ಅಂತಂದ್ರೆ ಇದೇ ಸೇಮ್ ಫಾರ್ಮುಲಾ ಸೆಂಟ್ರಲ್ ಆಂಗಲ್ ಒಳಗೆ n-2. ಓಕೆ, ಸೊ n-2 into, ಸೊ ಈಗ 75. ಸೊ ಇಲ್ಲೇ ಮಾಡಿದ್ವಲ್ರಿ. ಸೊ ಸೆಂಟ್ರಲ್ ಆಂಗಲ್ ಒಳಗೆ 72 ಡಿಗ್ರೀಸ್ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡೇವಿ. ಸೊ 360 by n. ಸೊ 360 by n ಮಾಡಿದ್ರೆ ನಿಮ್ಗೆ ಸಿಗ್ತೈತಿ. ಸೊ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗಿಲ್ಲೇ. ಸೊ ದಿಸ್ ಇಸ್ 360 ಡಿಗ್ರಿ ಬೈ n ಮಾಡ್ಕೊಂಡ್ರೆ ನಿಮ್ಗೆ ಸೆಂಟ್ರಲ್ ಆಂಗಲ್ ಸಿಗ್ತೈತಿ. ಸೊ ನೋಡ್ರಿ ಕನ್ಫ್ಯೂಸ್ ಆಕೋ ಯೂಶಲಿ 360 by n. ಫೈನ್. ಸೊ ಐ ಹೋಪ್ ನೀವು ಇದೇ ತರ ನೀವೆಲ್ಲ ಬೇರೆ ಫಿಗರ್ಸ್ಗೂ ಮಾಡ್ಕೋಬೇಕಾಕೈತಿ. ಸೊ ಜಸ್ಟ್ ಒಂದು ನಿಮ್ಗೆ ರನ್ ಮಾಡ್ಬಿಡ್ತೀನಿ. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ಕನ್ಸ್ಟ್ರಕ್ಷನ್ ಆಫ್ ಅ ರೆಗ್ಯುಲರ್ ಪೆಂಟಗಾನ್. ಸೊ ಇದು ಕನ್ಸ್ಟ್ರಕ್ಷನ್ ಆಫ್ ಅ ರೆಗ್ಯುಲರ್ ಪೆಂಟಗಾನ್ ಅಂದ್ರೆ ಹೆಂಗಿರ್ತಪ್ಪ ಇದು ಅಂತಂದ್ರೆ, ಡ್ರಾ ದ ಗಿವನ್ ಸರ್ಕಲ್ ವಿತ್ ಸೆಂಟರ್ O.
ಫಸ್ಟ್ ಒಂದು ಸರ್ಕಲ್ ಡ್ರಾ ಮಾಡ್ಕೊಂಡ್ಬಿಡ್ರಿ ವಿತ್ ಒಂದು ಸೆಂಟರ್ ತಗೊಂಡು ಒಂದು ಸರ್ಕಲ್ ಡ್ರಾ ಮಾಡ್ಕೋರಿ ಆಫ್ ಅ ಗಿವನ್ ರೇಡಿಯಸ್. ಡ್ರಾ ರೇಡಿಯಸ್ ಓ ಎ. ಓಕೆ, ಸೊ ಇಲ್ಲಿ ಒಂದು ರೇಡಿಯಸ್ ಓ ಎ ಅಂತ ತಗೋರಿ. ರೇಡಿಯಸ್ ಡ್ರಾ ಮಾಡ್ಕೊಂಡ್ಬಿಟ್ರಿ. ಡಿವೈಡ್ ಫುಲ್ ಸರ್ಕಲ್ 360 ಡಿಗ್ರಿ ಇಂಟು 5 ಈಕ್ವಲ್ ಸೆಂಟ್ರಲ್ angles. Each angle is equal to 75 degrees. Okay, so mark 5 points on the circumference and join the consecutive points. Okay, so ಇದನ್ನ ನೀವು ಮಾಡ್ಬೇಕಾಕೈತಿ ಈ ತರ. ಸೊ ಇದನ್ನ ಕನ್ಸ್ಟ್ರಕ್ಷನ್ ಅನ್ಸ್ತಾ ಆದ್ರೆ ನಾವು ತೋರ್ಸೋಣ ಅಂತ. ಸೊ ದಿಸ್ ಇಸ್ 75 ಇಂಟು 5, ದಟ್ ಇಸ್ 360 ಡಿಗ್ರೀಸ್. ಓಕೆ, ನಾವು ಮಾಡ್ಕೋತೀವಿ ಇದನ್ನ. ಸೊ ಫಸ್ಟ್ ಇದು 72 ಡಿಗ್ರೀಸ್ ಆಂಗಲ್ ತೊಗೊಂಡು ಫಸ್ಟ್ ನೀವು ಏನು ಮಾಡ್ಕೋರಿ, ಲೈನ್ ತಗೋರಿ. ಸೊ 72 ಡಿಗ್ರೀಸ್ ಆಂಗಲ್ ಮಾಡ್ಕೊಂಡು, ಸೊ ಇಲ್ಲಿ ನೀವು ಕಟ್ ಹೊಡ್ಕೊಂಡು, ಸೊ ಇಲ್ಲಿಂದ ಹೋಗಿ ಮತ್ತೆ ನೀವು ಈ ತರ ಹಿಂಗೆ ಹೋಗಿ ಇಲ್ಲಿ ಕಟ್ ಹೊಡ್ಕೊಂಡು, ಸೊ ಈ ತರ ಇಲ್ಲಿ ಹೋಗಿ ಮತ್ತೆ ಆಮೇಲೆ ವಾಪಸ್ ಹಿಂಗೆ ಕಟ್ ಹೊಡ್ಕೊಂಡು ಆಮೇಲೆ ನೀವು ಎಲ್ಲ ನೋಡ್ಕಿದ ಕಡೆ ಜಾಯಿನ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಒನ್ ಮೆಥಡ್ ವಿಚ್ ಯು ಕ್ಯಾನ್ ಫಾಲೋ. ಸೊ ಫೈನ್. ಪೆಂಟಗಾನ್ ಸರ್ವೇಯಿಂಗ್ ಇಂಟರ್ಪ್ರಿಟೇಷನ್ ಏನಂದು ಪೆಂಟಗಾನ್ ಇಂಟರ್ಪ್ರಿಟೇಷನ್ ಅಂದ್ರೆ ಇಫ್ ಇಟ್ ಈಸ್ ಯೂಸ್ಡ್ ಆಸ್ ಅ ಕಂಟ್ರೋಲ್ ಫಿಗರ್. ಓಕೆ, ಸೊ ಕಂಟ್ರೋಲ್ ಫಿಗರ್ ಅಂದ್ರೆ ಸ್ಟ್ಯಾಂಡರ್ಡ್ ಫಿಗರ್ ಅಂದ್ರೆ ದಟ್ ಇಸ್ ಅ ಬೆಂಚ್ ಮಾರ್ಕ್. ಸೊ ಈಕ್ವಲ್ ಆಂಗ್ಯುಲರ್ ಸ್ಪೇಸಿಂಗ್ಸ್ ಇರ್ತಾವ. ಈಕ್ವಲ್ ಆಂಗ್ಯುಲರ್ ಸ್ಪೇಸಿಂಗ್ಸ್ ಗಿವ್ಸ್ ಪ್ರಿಡಿಕ್ಟೇಬಲ್ ಜಾಮೆಟ್ರಿ ಅಂಡ್ ಸಿಮೆಟ್ರಿ. ಓಕೆ, ಸೊ ಸೆಂಟರ್, ಸೊ ಈಚ್ adjacent station is 72 degrees at the center. ನೋಡ್ರಿ, ಅಂದ್ರೆ ನಾವಿದೆ ಸರ್ವೇಯಿಂಗ್ ಪರ್ಸ್ಪೆಕ್ಟಿವ್ ಒಳಗೆ ನಾನೀಗ ಹೇಳತ್ತೀನಿ ಸ್ಲೈಡ್ ಏನು. ಸರ್ವೇಯಿಂಗ್ ಇಂಟರ್ಪ್ರಿಟೇಷನ್ ಅಂದ್ರೆ ಈಚ್ ಅಂಡ್ ಎವ್ರಿ. ಸೊ ಇಲ್ಲಿ ನಾವು ಇದನ್ನ ರೇಡಿಯಸ್ ಮತ್ತೆ ಇದನ್ನ ಮಾಡಿದ್ರೆ, ಸೊ ದಿಸ್ ವಿಲ್ ಬಿ 72 ಡಿಗ್ರೀಸ್ ಕವರ್ ಆಕೈತಿ ಇಷ್ಟ. ಓಕೆ, ಅವರ್ ಸ್ಟೇಷನ್ ಈಚ್ ಅಡ್ಜಸೆಂಟ್ ಸ್ಟೇಷನ್ ಸಬ್ಸ್ಟೆನ್ಸ್ 72 ಡಿಗ್ರಿ ಅಟ್ ದಿ ಸೆಂಟರ್. ಅಡ್ಜಸೆಂಟ್ ಅಂದ್ರೆ ಆಜು ಬಾಜು ನಿಮ್ಗೆ ಹೇಳಿದ್ನಲ್ಲ. ಸೊ ದಿಸ್ ಇಸ್ ಆಲ್ಸೋ 72 ಡಿಗ್ರಿ. ಸೊ ದಿಸ್ ಇಸ್ ಆಲ್ಸೋ 72 ಡಿಗ್ರಿ. ಸೊ ರೆಗ್ಯುಲಾರಿಟಿ ಮೀನ್ಸ್ ಇಟ್ ಈಸ್ ಹ್ಯಾವಿಂಗ್ ಅ ಸಿಮೆಟ್ರಿ ಅಂಡ್ ಇಟ್ ಈಸ್ ಅ ಪ್ರಿಡಿಕ್ಟೇಬಲ್ ಜಾಮೆಟ್ರಿ. ಸೊ ಫೈನ್. ಅದೇ ರೀತಿ ನೀವೇ ನೋಡ್ಕೋಬಹುದು, ಹೆಕ್ಸಾಗಾನ್ ನೋಡ್ಕೋಬಹುದು. ನಂಬರ್ ಆಫ್ ಸೈಡ್ 6 ಆಕಾವ. ಸೆಂಟ್ರಲ್ ಆಂಗಲ್ ಇಸ್ 60, ಇಂಟೀರಿಯರ್ ಆಂಗಲ್ 120, ಡಯಾಗೋನಲ್ಸ್ 9 ಆಕಾವ. ಸೊ ಅದೇ ರೀತಿ ನಾ ಇದ್ರದ್ದೇನು ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ. ಸೊ ನಾವು ಆಲ್ರೆಡಿ ಅದನ್ನ ನೋಡೇವಿ. ಸೊ ನೀವು ಮಾಡ್ಕೋಬಹುದು. ಸೊ ವ್ಯಾಲ್ಯೂ ಫ್ಯಾಕ್ಟ್, ಸ್ಪೆಷಲ್ ಪ್ರಾಪರ್ಟಿ ಆಫ್ ಅ ರೆಗ್ಯುಲರ್ ಇನ್ಸ್ಕ್ರೈಬ್ಡ್ ಹೆಕ್ಸಾಗಾನ್. ಸೊ ಏನಪ್ಪಾ ಅಂದ್ರೆ ಸ್ಪೆಷಲ್ ಪ್ರಾಪರ್ಟಿ, ದ ಸೈಡ್ ಆಫ್ ದಿ ಇನ್ಸ್ಕ್ರೈಬ್ಡ್ ರೆಗ್ಯುಲರ್ ಹೆಕ್ಸಾಗಾನ್ ಈಸ್ ಈಕ್ವಲ್ ಟು ರೇಡಿಯಸ್. ಹೌದಲ್ರಿ? ಸೊ ಈ ರೇಡಿಯಸ್ ಏನಾಗುತ್ತೆ, ಸೊ ದಿಟ್ ಈಸ್ ಈಕ್ವಲ್ ಟು ದಿ ಸೈಡ್ ಆಫ್ ದಿ ಪಾಲಿನಾಮಿಯಲ್. ಓಕೆ, ಸೊ ಈ ಸೈಡ್ ಏನು ಇಲ್ಲಿ ಕೊಟ್ಟಿದ್ದಂತ ತಿಳ್ಕೊರಿ. ಸಪೋಸ್ ಇಫ್ ಹಿ ಹ್ಯಾಡ್ ಗಿವನ್ ಅ ಸೈಡ್ ಆಫ್ 10 ಸೆಂಟಿಮೀಟರ್ ಆರ್ ವಾಟ್ ಎವರ್ ಇಟ್ ಇಸ್, ಸೊ ಆಟೋಮೆಟಿಕಲಿ ರೇಡಿಯಸ್ ಕೂಡ ನಾವು ಡೈರೆಕ್ಟ್ಲಿ 10 ಸೆಂಟಿಮೀಟರ್ ಅಂತ ತಗೊಂಡ್ಬಿಡ್ಬೋದು. So that is what he is saying. The side of the inscribed regular hexagon is nothing but the radius. ನಮ್ಗೆ ರೇಡಿಯಸ್ ಕೊಡ್ತಿದ್ರೆ ಸೈಡ್ ಮಾಡ್ಕೋಬಹುದು, ಸೈಡ್ ಕೊಟ್ರೆ ರೇಡಿಯಸ್ ಗುರ್ತಾಕೈತಿ. The center plus 2 adjacent vertices form an equilateral triangle. ಹೌದಿಲ್ರಿ? ಯಾಕಂದ್ರೆ ಎಲ್ಲಾನು ಈಕ್ವಲ್ ಅದಾವ ಸೈಡ್ಸ್ ಅಂತಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತಂದ್ರೆ, ಸೊ then we can say it is a equilateral triangle. ಸೊ ಅದ್ರ ಫಾರ್ಮುಲಾ √3/4 ಇಂಟು ಸೈಡ್ ಸ್ಕ್ವೇರ್ ಮಾಡ್ತಿರಲ್ಲ ಏರಿಯಾ ಕ್ಯಾಲ್ಕುಲೇಟ್ ಅದ್ರದ್ದು. ಓಕೆ, ಸೊ ಆ ಟೈಪ್ ನೀವು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಫೈನ್. ಸೊ ನೆಕ್ಸ್ಟ್ ಒನ್, ಕನ್ಸ್ಟ್ರಕ್ಷನ್ ಆಫ್ ಅ ರೆಗ್ಯುಲರ್ ಹೆಕ್ಸಾಗಾನ್. ಹೆಂಗ್ ಕನ್ಸ್ಟ್ರಕ್ಟ್ ಮಾಡೋದು ಅಂದ್ರೆ, ಡ್ರಾ ಸರ್ಕಲ್ ವಿ ಸೆಂಟರ್ ಓ, ಚೂಸ್ ಅ ಪಾಯಿಂಟ್ ಎ ಆನ್ ದ. ಓಕೆ, ಫಸ್ಟ್ ಪಾಯಿಂಟ್ ಎ ನ ಚೂಸ್ ಮಾಡೋದು. ಫಸ್ಟ್ ಸರ್ಕಲ್ ಮಾಡೋದ್ರಿ. ಫಸ್ಟ್ ಹಿಂಗ್ ಸರ್ಕಲ್ ಮಾಡ್ಬಿಡುದಾ. ದೆನ್ ಚೂಸ್ ಅ ಪಾಯಿಂಟ್ ಎ ಎನಿವೇರ್ ಚೂಸ್ ಮಾಡ್ಕೊಂಡು, ದೆನ್ ಸೆಟ್ ಕಂಪಾಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ರೇಡಿಯಸ್ ಓ ಎ. ಸೊ ಕಂಪಾಸ್ನ ಸೆಟ್ ಮಾಡ್ಕೋರಿ. ಸರ್ಕಲ್ ಅಂದ್ರೆ ನಿಮ್ಸ್ ಇದಿರ್ತೈತಿ. ಸೊ ಸೆಂಟ್ ಮಾಡ್ಕೊಂಡು ಸೇಮ್ ರೇಡಿಯಸ್ ಅರೌಂಡ್ ದ ಸರ್ಕಂಫರೆನ್ಸ್ ಅಂಡ್ 6 ಈಕ್ವಲ್ ಪ್ಲೇಸ್ಡ್ ಪಾಯಿಂಟ್ಸ್. ಸೊ ಆ ತರ ನೀವು ಇಲ್ಲೇ ಈ ತರ ಕನ್ಸ್ಟ್ರಕ್ಟ್ ಆಂಗಲ್ ಮಾಡ್ಕೋಬಹುದು. ಆಂಗಲ್ ಮಾಡ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ಕನ್ಸ್ಟ್ರಕ್ಟಿಂಗ್ ದ ಥಿಂಗ್ಸ್. ಫೈನ್. ಸೊ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಟು ಕನ್ಸ್ಟ್ರಕ್ಟ್. ದಟ್ ಈಸ್ ಆಲ್. ಸ್ವಲ್ಪ ನೋಡ್ಕೋರಿ ಅದನ್ನ ಯಾವ ತರ ಮಾಡ್ಬೋದು ಅಂತೇಳಿ. ಸೊ ನೆಕ್ಸ್ಟ್ ಒನ್, ಆಕ್ಟಾಗಾನ್ ಅಂದ್ರೆ ನಂಬರ್ ಆಫ್ ಸೈಡ್ಸ್ 8 ಆಕವ. ಸೆಂಟ್ರಲ್ ಆಂಗಲ್ 45 ಡಿಗ್ರಿ ಇರ್ತೈತಿ. ಇಂಟೀರಿಯರ್ ಆಂಗಲ್ 135 ಅಂಡ್ ಡಯಾಗೋನಲ್ಸ್ 20 ಡಯಾಗೋನಲ್ಸ್ ಬರ್ತಾವೆ. ಯಾಕಂದ್ರೆ ನಂಬರ್ ಆಫ್ ಸೈಡ್ಸ್ 8 ಅದಾವಲ್ಲ. ಸೊ 8 ಇಂಟು 8 ಮೈನಸ್ 3 ಡಿವೈಡೆಡ್ ಬೈ 2. ಸೊ 8 5 40/2 is 20. ಸೊ ಫೈನ್. ಇದನ್ನ ಮತ್ತೆ ಸ್ವಲ್ಪ ನೋಡ್ಕೋರಿ ಡೀಟೇಲ್ ಆಗಿ. ಸೊ ಕನ್ಸ್ಟ್ರಕ್ಷನ್ ಆಫ್ ರೆಗ್ಯುಲರ್ ಆಕ್ಟಾಗಾನ್. ಸೊ ಮತ್ತು ಏನ್ರಿ, ಡ್ರಾ ಸರ್ಕಲ್, ಡ್ರಾ 2 perpendicular diameters, that is 4 points. Okay, so draw 2 perpendicular diameters and then it will create the 4 first circle draw madri. So then draw perpendicular 2 lines. So then it will create 4 points. 1 point, 1, 2, 3 and 4 points create akav. So new point occurs at every 45 degree. ಇಲ್ಲಿ exactly 45 degree measure ಮಾಡ್ಕೋರಿ. ಇಲ್ಲೊಂದು ಕಟ್ ಆಕೈತಿ. So each and every point ಗೆ ನಿಮ್ಗೆ ಸಿಗ್ತಾವ. ದೆನ್ ಜಾಯಿನ್ ಆಲ್ ದ 8 ಪಾಯಿಂಟ್ಸ್. ಸೊ ಇನ್ನೊಂದು ನೆನಪಿಟ್ಕೋಬೇಕಂದ್ರೆ, ಆಕ್ಟಾಗಾನಿಗೆ
4 quadrant points ಅದಾವ. There are 4 quadrant points and 4 bisectors. Okay, so 4 quadrants and 4 quadrant points and 4 bisectors ಇರ್ತಾವ. ನೆನಪಿಟ್ಕೋಬೇಕು ಇದನ್ನ. ನೆಕ್ಸ್ಟ್ ಒನ್. ಸೊ ಫೈನಲಿ ಇದೇನಪ್ಪ ಅಂದ್ರೆ ಸೊ ದಟ್ಸ್ ದ ಸಮರಿ ತೊಗೊಂಡೈತಿ. ಸೊ ದಿಸ್ ಇಸ್ ಹೌ ನೀವು ನೋಡ್ಕೋಬೇಕು. ನಂಬರ್ ಆಫ್ ಸೈಡ್ಸ್ ಇನ್ಕ್ರೀಸ್ ಆದಂಗೆ ಸೊ ಸೆಂಟ್ರಲ್ ಆಂಗಲ್ ಏನಾಗತೈತಿ ಡಿಕ್ರೀಸ್ ಆಗತೈತಿ. ನಂಬರ್ ಆಫ್ ಸೈಡ್ಸ್ ಇನ್ಕ್ರೀಸ್ ಆದಂಗೆ ಇಂಟೀರಿಯರ್ ಆಂಗಲ್ ಏನಾಗ್ತಾ ಇದೆ ಸೊ ಇನ್ಕ್ರೀಸ್ ಆಗತೈತಿ. ಸೊ ಎಕ್ಸ್ಟೀರಿಯರ್ ಆಂಗಲ್ ಏನಾಗತೈತಿ ಸೊ ಎಕ್ಸ್ಟೀರಿಯರ್ ಆಂಗಲ್ ಆಲ್ಸೋ ಇಸ್ ಡಿಕ್ರೀಸಿಂಗ್. ಡಯಾಗೋನಲ್ಸ್ ಜಾಸ್ತಿ ಡಯಾಗೋನಲ್ಸ್ ನಂಬರ್ ಏನಕ್ಕವ ದೇ ಆರ್ ಇನ್ಕ್ರೀಸಿಂಗ್ ವಿತ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಸೈಡ್ಸ್. ಸೊ ಟ್ರಯಾಂಗಲ್ಸ್ ಏನಕ್ಕವ ಆಬ್ವಿಯಸ್ಲಿ ಇನ್ಕ್ರೀಸ್ ಆಕ್ಕವ. ಸೊ ಫೈನ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನೀವು ಈ ಥರ ಎಲ್ಲ ನೋಡ್ಕೊಂಡ್ರಿ. ಸೊ ಗ್ರೂಪ್ನಾಗೆಲ್ಲ ನಾನು ಹಾಕಿರ್ತೇನೆ ಪ್ರಾಬ್ಲಮ್ಸ್ ಎಲ್ಲ ನೀವು ಸಾಲ್ವ್ ಮಾಡಕ್ಕೆ. ಗ್ರೂಪ್ನಾಗೆಲ್ಲ ನಾವು ಕಮ್ಯುನಿಕೇಟ್ ಮಾಡ್ತೇವೆ. ಅಡ್ವಾನ್ಸ್ ಲೆವೆಲ್ ಪ್ರಾಬ್ಲಮ್ಸ್ನ ನಾವು ಅಲ್ಲಿ ಮಾಡ್ತಿರ್ತೀವಿ. ಸೊ 4-5 ಪ್ರಾಬ್ಲಮ್ಸ್ನ ಹಾಕ್ತೀನಿ. ಗ್ರೂಪ್ನಾಗ ಜಾಯ್ನ್ ಆಗಿರಿ. ಸೊ ಯಾರಾದರೂ ಜಾಯ್ನ್ ಆಗಿಲ್ಲ, ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ಮೆಂಟರ್ಶಿಪ್ಗೆ ಓನ್ಲಿ ಒನ್ ಟೈಮ್ ಫೀ ಆಫ್ ₹500 ನಾವು ಚಾರ್ಜ್ ಮಾಡತ್ತೀವಿ. ನಿಮ್ಗೆ ಏನೇನು ಬೆನಿಫಿಟ್ಸ್ ಎಲ್ಲ ಐತೆ ಅಂತಂದ್ರೆ ಸೊ ಯು ವಿಲ್ ಗೆಟ್ ದ ಲೆಕ್ಚರ್ ನೋಟ್ಸ್, ಕ್ವಶನ್ ಬ್ಯಾಂಕ್, ಮಾಡೆಲ್ ಕ್ವಶನ್ ಪೇಪರ್ಸ್ and some specific videos after the completion of portion. Specific revision notes ನಿಮಗೆ ಸಿಗ್ತೈತಿ. ಸೊ ಫ್ರೆಂಡ್ಸ್ ಡೋಂಟ್ ವೇಟ್ ಟೂ ಮಚ್. ಯಾಕಂದ್ರೆ ಪ್ರಿಪ್ರೇಷನ್ ಭಾಳ ಮಂದಿ ಬರೀತಾರೆ ಎಕ್ಸಾಮಿಗೆ. ಯಾಕಂದ್ರೆ ಏಜ್ ಎಲ್ಲ 43 ಮಟ್ಟ ಆಪ್ಷನ್ ಕೊಟ್ಟಾನ. ಸೊ ಡಿಸೈಡ್ ಮಾಡ್ರಿ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ನಿಮ್ಗೆ ನಾನು ಪ್ರಾಮಿಸ್ ಮಾಡ್ತೀನಿ ಅಂದ್ರೆ ದ ಕಂಟೆಂಟ್ ಈಸ್ ಅಬ್ಸಲ್ಯೂಟ್ಲಿ ಐ ಮೀನ್ ನಿಮ್ಗೆ ಕ್ರ್ಯಾಕ್ ಮಾಡಕ್ಕೆ ಏನೇನೈತಿ ಅದೆಲ್ಲ ನಿಮ್ಗೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಫೈನ್. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡ್ರಿ. ಯಾಕಂದ್ರೆ ಭಾಳ ಎಫರ್ಟ್ ಇರ್ತೈತಿ ಮಾಡಕ್ಕೆ. ಸ್ವಲ್ಪ ಫ್ರೀ ಇರ್ತೈತಿ ಅಂತ ನೋಡ್ತೀರಿ, ಬಟ್ ಸಬ್ಸ್ಕ್ರೈಬ್ ಮಾಡಿರಂಗಿಲ್ಲ. ಪ್ಲೀಸ್ ಮಾಡ್ಕೋರಿ. ನಿಮ್ಗೆ ಚಲೋ ಕಂಟೆಂಟ್ ನಾವು ಕೊಡ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.